ಇನ್ನು ಆಹಾರದ ಜೊತೆ ವಿಷಪೂರಿತ ಕಾಯಿ ದತ್ತೂರಿ ಕಾಯಿ. ಈ ದತ್ತೂರಿ ಕಾಯಿ ಅಂತಂದ್ರೆ ಅದು ಅತ್ಯಂತ ವಿಷಪೂರಿತವಾದಂತದ್ದು. ಅದನ್ನ ಕೂಡ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದನ್ನ ಚಿಕ್ಕ ಮಕ್ಕಳೇನಾದ್ರೂ ನುಂಗಿದ್ರೆ ಪ್ರಾಣ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಗ್ರಾಹಕರಿಗೆ ಫ್ರೀಯಾಗಿ ದತ್ತೂರಿ ಬೀಜಗಳನ್ನ, ದತ್ತೂರಿ ಕಾಯಿಗಳನ್ನ ಕಳಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ದೂರು ಬಂದ ಹಿನ್ನೆಲೆ ಆರೋಗ್ಯ ಇಲಾಖೆ ಕ್ರಮ ಕೈಗೊಳ್ತಾ ಇದೆ. ಲೈಸೆನ್ಸ್ ರದ್ದು ಮಾಡಿ ಸದ್ಯದಲ್ಲೇ ಆದೇಶ ರವಾನೆ ಸಾಧ್ಯತೆ ಇದೆ. ನೋಡಿ, ಒಂದು ಪ್ರಕರಣ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಆಪ್ ಒಂದರಲ್ಲಿ ಬೆಂಗಳೂರಿನ ಚಾಯ್ ರೆಡ್ಡಿ ಅನ್ನೋ ಮಹಿಳೆಯೊಬ್ಬರು ಆಗಸ್ಟ್ 11ನೇ ತಾರೀಕು ಆಹಾರ ಪದಾರ್ಥ ತರಿಸಿಕೊಂಡಿದ್ರು. ಅವರ ಆರ್ಡರ್ ಜೊತೆಗೆ ಫ್ರೀಯಾಗಿ ಮತ್ತೊಂದು ಪ್ಯಾಕೆಟ್ ಅನ್ನು ಕೂಡ ಡೆಲಿವರಿ ಬಾಯ್ ನೀಡಿದ್ದ. ಅದು ದತ್ತೂರಿ ಕಾಯಿ ಅಂತ ಬರೆದಿತ್ತು. ಆದ್ರೆ ಅದರಲ್ಲಿ ಹಸಿರು ಬಣ್ಣದ ಚುಕ್ಕಿ ಬಿಟ್ರೆ ದತ್ತೂರಿ ಕಾಯಿ ಭಾರಿ ವಿಷಪೂರಿತ ಅನ್ನೋ ಮಾಹಿತಿಯೇ ಇರಲಿಲ್ಲ. ಅದನ್ನು ಸೇವಿಸಬಾರದು ಅಂತ ಎಲ್ಲೂ ಕೂಡ ಬರೆದಿಲ್ಲ. ಅದು ಸೇವಿಸಬಹುದಾದ ಹಣ್ಣು ಅಂತ ಭಾವಿಸಿ ತಾಯಿ ಸೇವಿಸಿದ್ರು. ಇದಕ್ಕೆ ಅವರ ಆರೋಗ್ಯದಲ್ಲಿ ಭಾರಿ ಏರುಪೇರಾಯಿತು. ತುರ್ತು ಚಿಕಿತ್ಸೆ ನೀಡಬೇಕಾಯಿತು. ಎದೆನೋವಿನಂತಹ ಸಮಸ್ಯೆಗಳು ಈಗಲೂ ಕಾಣಿಸಿಕೊಳ್ತಾ ಇದೆ ಅಂತ ಚಾಯ್ ರೆಡ್ಡಿ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ. ಇದನ್ನ ಮಾರಾಟ ಮಾಡಿದವರ ಬಗ್ಗೆ, ದತ್ತೂರಿ ಕಾಯಿ ಪೂರೈಕೆಯಾದ ಮೂಲದ ಬಗ್ಗೆ, ಪ್ಯಾಕೇಜಿಂಗ್ ಹಾಗೆ ಕ್ವಾಲಿಟಿ ಕಂಟ್ರೋಲ್ ಪ್ರಕ್ರಿಯೆ ಬಗ್ಗೆ ಕೂಡಲೇ ತನಿಖೆ ಮಾಡಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ದತ್ತೂರಿ ಕಾಯಿ ಏನಕ್ರಿ ಇವರು ಫುಡ್ ಡೆಲಿವರಿ ಆಪ್ ಅಲ್ಲಿ ಕೊಡ್ತಾ ಇದ್ರು? ಇವರ ಹುನ್ನಾರ ಏನು, ಅಥವಾ ಏನು ಕಳಿಸ್ತಾ ಇದ್ದೀವಿ ಅನ್ನೋದ್ರ ಅರಿವೇ ಇಲ್ಲದೆ ಒಟ್ಟಾರೆ ಇವರು ಗ್ರಾಹಕರಿಗೆ ಸುಮ್ಮನೆ ಸಪ್ಲೈ ಮಾಡ್ತಾರಾ? ಇದೆಲ್ಲ ಅತಿಯಾದ ಮಾರ್ಕೆಟಿಂಗ್ ತಂತ್ರದ ದುಷ್ಪರಿಣಾಮನ? ಏನ್ ನಡೀತಾ ಇದೆ ಅಭಿಷೇಕ್? ಈಗಾಗಲೇ ನೀವು ನೋಡ್ತಾ ಇರಬಹುದು, ಆ ಒಂದು ರ್ಯಾಪರ್ ನಲ್ಲಿ ದತ್ತೂರಿ ಅಂತ ಹೇಳಿ ಮೆನ್ಷನ್ ಅನ್ನು ಮಾಡಿರ್ತಾರೆ. ಆದರೆ ದತ್ತೂರಿ ಏನು ಅನ್ನುವಂತಹ ವಿಚಾರಗಳು ಗ್ರಾಹಕರಿಗೆ, ಅಂದ್ರೆ ತೆಗೆದುಕೊಳ್ಳುವಂತಹ ಗ್ರಾಹಕರಿಗೆ ಗೊತ್ತಾಗೋದಿಲ್ಲ. ಇದು ಒಂದು ರೀತಿಯಾದಂತಹ ಒಂದು ಹಣ್ಣು ಅನ್ನುವಂತಹ ಕಾರಣದಿಂದಾಗಿ ಅದನ್ನ ಸೇವನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲೂ ಕೂಡ ಆಗಿದ್ದು ಅದೇ. ಚಾಯ್ ರೆಡ್ಡಿ ಅನ್ನುವಂತಹ ಮಹಿಳೆ ಏನಿದ್ದಾಳೆ, ಆಕೆ ಒಂದು ಮತ್ತೊಂದು ಐಟಮ್ ಅನ್ನ ಇದು ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಇನ್ನೊಂದು ಎಕ್ಸ್ಟ್ರಾ ಅಂತ ಹೇಳಿ, ಅಂದ್ರೆ ಫ್ರೀ ಅಂತ ಹೇಳಿ ಆಕೆಗೆ ಕೊಟ್ಟಿರುವಂತದ್ದು. ಇದು ಕೂಡ ಒಂದು ತಿನ್ನುವಂತಹ ಒಂದು ವಸ್ತು ಅಂತ ಹೇಳಿ ಅದನ್ನ ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ಆಕೆಯ ತಾಯಿಗೆ ಎದೆ ನೋವು ಬರುವಂತದ್ದು, ಮತ್ತೆ ಒಂದು ರೀತಿಯಾದಂತಹ ಹೆಲ್ತ್ ಕಂಡೀಷನ್ ಹಾಳಾಗಿದೆ ಅಂತ ಹೇಳಿ ಆಕೆ ಈಗಾಗಲೇ ಆ ಒಂದು ತಮ್ಮ ಒಂದು ಖಾತೆಯಲ್ಲಿ ಇದು ಮಾಡಲಾಗಿರುವಂತದ್ದು. ಅಂದ್ರೆ ಏನಾದ್ರೂ ಈ ರೀತಿಯಾದಂತಹ ಒಂದು ಅಪರಿಚಿತ ಹಣ್ಣುಗಳಾಗಿರಬಹುದು, ವಸ್ತುಗಳಾಗಿರಬಹುದು, ಅದನ್ನ ಇದು ಮಾಡಬೇಕಾದ್ರೆ ಅದು ಗ್ರಾಹಕರು ಕೂಡ ನೋಡಬೇಕಾಗುತ್ತೆ. ಅದರ ಬಗ್ಗೆ ಅರಿವಿಲ್ಲದಿದ್ದರೆ ಅದನ್ನು ಸೇವನೆ ಮಾಡುವಂತದ್ದು ಮತ್ತೆ ಅದನ್ನ ಉಪಯೋಗ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬಹುದಾಗಿದೆ. ಹೀಗಾಗಿ ಸದ್ಯದ ಮಟ್ಟಿಗೆ ಈ ಒಂದು ಕಾಯನ್ನ ಮೊದಲೇದಾಗಿ ಸೇಲ್ ಮಾಡಿದಂತಹ, ಅಂದ್ರೆ ಯಾವ ಉದ್ದೇಶಕ್ಕಾಗಿ ಸೇಲ್ ಅನ್ನ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದು ಕೂಡ ನೋಡಬೇಕಾಗಿದೆ. ಈಗ ಸದ್ಯ ಬೆಳಕಿಗೆ ಬಂದಂತಹ ಪ್ರಕರಣ ಇದು ಒಂದೇ. ಆದ್ರೆ ಇದೇ ರೀತಿಯಾದಂತಹ ಒಂದು ಪ್ರಕರಣ ದೇಶದಾದ್ಯಂತ ಅಥವಾ ಬೆಂಗಳೂರು, ಕರ್ನಾಟಕದಲ್ಲಿ ಕೂಡ ಮುಂದಿನ ಇದರಲ್ಲಿ ನಡೆದಿರುವಂತಹ ಒಂದು ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಇದರ ಬಗ್ಗೆ ಫುಡ್ ಕಂಟ್ರೋಲ್ ಏನಿದೆ, ಬ್ಯೂರೋ ಏನಿದೆ, ಅದು ಈಗಾಗಲೇ ಎಲ್ಲ ಇಂತಹ ಒಂದು ಪ್ಯಾಕೇಜಿಂಗ್ ಏನು ಸಿಸ್ಟಮ್ಗಳೇನಿದೆ ಮತ್ತು ಕಂಪನಿಗಳೇನಿದೆ ಅವರ ವಿರುದ್ಧ ಒಂದು ಕಾರ್ಯಾಚರಣೆ ನಡೆಸಬೇಕಾದಂತಹ ಒಂದು ಅನಿವಾರ್ಯತೆ ಈಗ ಸದ್ಯದ ಮಟ್ಟಿಗೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಇಂತಹ ಒಂದು ಕಾಯಿಗಳನ್ನ ಮಾರಾಟ ಮಾಡೋದು ಕೂಡ ಅಪರಾಧ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡುತ್ತೆ ಅನ್ನುವಂಥದ್ದು